ನಮಸ್ತೆ. 2025ನೇ ವರ್ಷದ ಜನವರಿ ತಿಂಗಳಿನ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸಮಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೈತ್ರೇಯಿ ಮುಹೂರ್ತ ಏನಕ್ಕೆ ವಿಶೇಷ ಅನ್ನೋದಾದರೆ, ಸಾಲದ ಒಂದು ಭಾಗವನ್ನು ಮೈತ್ರೇಯಿ ಮುಹೂರ್ತದಲ್ಲಿ ಕೊಟ್ಟಿದ್ದೇ ಆದರೆ ಆ ಸಾಲ ಎಷ್ಟೇ ಇದ್ದರೂ ಸಹ ಅತಿ ಬೇಗನೆ ತೀರುವಂತಹ ಅನುಕೂಲ ಆಗಿಬರುತ್ತೆ. ಅದರ ಜೊತೆಗೆ ಹಣದ ಒಂದು ಭಾಗವನ್ನು ಕೊಡಲು ಸಾಧ್ಯ ಆಗಲಿಲ್ಲ ಅನ್ನೋರು ಮೈತ್ರೇಯಿ ಮುಹೂರ್ತದಲ್ಲಿ ಫಲಾವೆಲೆ ಪರಿಹಾರವನ್ನು ಮಾಡಿದ್ದೇ ಆದರೆ ಆ ಸಾಲ ಅತಿ ಬೇಗನೆ ತೀರುತ್ತೆ. ಫಲಾವೆಲೆ ಪರಿಹಾರದ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಈಗ 2025ನೇ ವರ್ಷದ ಜನವರಿ ತಿಂಗಳಿನ ಮೈತ್ರೇಯಿ ಮುಹೂರ್ತ ದಿನಾಂಕ ಮತ್ತು ಸಮಯವನ್ನು ನೋಡೋಣ. ಜನವರಿ ತಿಂಗಳಲ್ಲಿ 2 ದಿನಾಂಕಗಳು ಮೈತ್ರೇಯಿ ಮುಹೂರ್ತದ ದಿನಾಂಕಗಳು ಬಂದಿದೆ. ಅದರಲ್ಲಿ ಮೊದಲನೇದಾಗಿ ಜನವರಿ 8, 2025ರಂದು ಬುಧವಾರ, ಮೇಷ ಲಗ್ನ, ಅಶ್ವಿನಿ ನಕ್ಷತ್ರ 4ನೇ ಪಾದದಲ್ಲಿ ಈ ಮೈತ್ರೇಯಿ ಮುಹೂರ್ತ ಬಂದಿದೆ. ಮೈತ್ರೇಯಿ ಮುಹೂರ್ತದ ಸಮಯ ನೋಡೋದಾದರೆ ಮಧ್ಯಾಹ್ನ 12:18 2:05 ಮೈತ್ರೇಯಿ ಮುಹೂರ್ತದ ಸೂಕ್ಷ್ಮವಾದ ಸಮಯವಿರುತ್ತೆ. ಎರಡನೇ ಮೈತ್ರೇಯಿ ಮುಹೂರ್ತದ ದಿನಾಂಕ ಜನವರಿ 25, 2025 ಶನಿವಾರದಂದು. ಈ ಮೈತ್ರೇಯಿ ಮುಹೂರ್ತ ವೃಶ್ಚಿಕ ಲಗ್ನ ಮತ್ತು ಅನುರಾಧ ನಕ್ಷತ್ರ 4ನೇ ಪಾದದಲ್ಲಿ ಬಂದಿದೆ. ಮೈತ್ರೇಯಿ ಮುಹೂರ್ತದ ಸೂಕ್ಷ್ಮವಾದ ಸಮಯ ನೋಡೋದಾದರೆ ಜನವರಿ 25, 2025 ಶನಿವಾರದಂದು ಮಧ್ಯರಾತ್ರಿ 1:37 ಬೆಳಗಿನ ಜಾವ 3:48 ಮೈತ್ರೇಯಿ ಮುಹೂರ್ತದ ಸೂಕ್ಷ್ಮವಾದ ಸಮಯವಿರುತ್ತೆ. ಈ 2 ಮೈತ್ರೇಯಿ ಮುಹೂರ್ತದ ದಿನಾಂಕಗಳಲ್ಲಿ ಯಾವುದಾದರೂ ಒಂದು ಮೈತ್ರೇಯಿ ಮುಹೂರ್ತದಲ್ಲಿ ನೀವು ಸಾಲದ ಒಂದು ಭಾಗವನ್ನು ಕೊಡ್ಬೋದು ಅಥವಾ ಫಲಾವೆಲೆ ಪರಿಹಾರವನ್ನು ಮಾಡ್ಬೋದು. ಅಥವಾ 2 ದಿನಾಂಕಗಳಲ್ಲಿ ಮಾಡಲು ಅನುಕೂಲ ಇದೆ ಅನ್ನೋರು 2 ದಿನಾಂಕಗಳಲ್ಲಿ ನೀವು ಪರಿಹಾರವನ್ನು ಮಾಡ್ಬೋದು ಅಥವಾ ಸಾಲದ ಒಂದು ಭಾಗವನ್ನು ಕೊಡ್ಬೋದು. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.